ಎಲ್ರಿಗೂ ನಮಸ್ತೆ. ನೀವೆಲ್ಲ ಲೈಫಲ್ಲಿ ಬೇರೆ ಬೇರೆ ಥರ ಚೈಲ್ಡ್ಹುಡ್ ಸ್ಪೆಂಡ್ ಮಾಡಿರ್ತೀರಾ. ಬನ್ನಿ ಡಿಕೋಡ್ ಮಾಡುವ ನಮ್ಮ ಒಂದು ಲೈಫ್ ಸ್ಟೈಲ್ ಯಾವ ಥರ ಇತ್ತು ಅಂತ. ನಂದಂದರೆ ಕೊಡಗಿನ ಸ್ಟೈಲ್ ಲೈಫ್ ಸ್ಟೈಲ್ ಇತ್ತು, ಕೋಕೋದು ಬಂದು ಆ ಕಡೆ ಮೈಸೂರು ಕಡೆ ಲೈಫ್ ಸ್ಟೈಲು. ಸೊ ಲೆಟ್ಸ್ ಡಿಕೋಡ್. ಇಲ್ಲಿ ಮಧ್ಯದಲ್ಲಿದ್ದಾನೆ, ಆ ಒಂದು ಲೈಫ್ ಸ್ಟೈಲು ವಿಚಿತ್ರವಾಗಿದೆ. ಓಕೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ಭಜನ್ ಬೋಪಣ್ಣ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ. ವಾಟ್ ವಾಸ್ ಯುವರ್ ಟಿಪಿಕಲ್ ಎಕ್ಸ್ಪೀರಿಯನ್ಸ್ ಕೋಕ್ ಲೈಫಲ್ಲಿ? ಯಾವ ಥರ ಚೈಲ್ಡ್ಹುಡ್ ಇತ್ತು ನಿಮ್ಮ ಒಂದು ಹಳ್ಳಿ ಕಡೆ ಅಜ್ಜಿ ಮನೆಗೆ ಹೋದಾಗ? ಹೇಗಿತ್ತು? ಸೂಪರ್ಬ್ ಆಗಿತ್ತು. ನಾವು ಆ್ಯಕ್ಚುಲಿ ಸಮ್ಮರ್ ವೆಕೇಷನ್ ಬರಲಿ ಅಂತ ಕಾಯ್ತಾ ಇದ್ವಿ. ಮಮ್ಮಿದು ಮಂಡ್ಯ ಆ ಕಡೆ ಊರು ಕೆರೆತಣ್ಣೂರು, ಅಲ್ಲಿ ಮತ್ತು ಅವ್ರ ಚಿಕ್ಕಮ್ಮನೂರು ಮಾಣಿಕ್ಯನಹಳ್ಳಿ ಅಂತ ಅಲ್ಲೂ ಇತ್ತು. ಸೊ ಒಂದು ತಿಂಗಳು ತಣ್ಣೂರಲ್ಲಿದ್ದರೆ ಇನ್ನೊಂದು ಮಂತು ಮಾನ್ಕಳಿ ಅಂತ ಹೋಗ್ತಾಯಿದ್ವಿ. ಅಲ್ಲಿ ಚಿಕ್ಕ ಚಿಕ್ಕ ಈ ಪಾಂಡ್ ಸ್ಟ್ರೀಮ್ ಥರ ಇರ್ತಿತ್ತು. ಸೊ ಅಲ್ಲಿ ಹೋಗೋದು, ಮೀನು ಹಿಡಿಯೋದು, ಮತ್ತು ಈ ಡ್ರ್ಯಾಗನ್ ಇದನ್ನು ಚಿಟ್ಟನ್ನು ಹಿಡಿಯೋದು, ಅದಕ್ಕೆ ಬರುತ್ತೆ ನನ್ನನ್ನು ಇದು ದಾರೆಲ್ಲ ಕಟ್ಟಿ ಮತ್ತು ಅದನ್ನ ಫ್ರೈ ಮಾಡೋದು, ಮತ್ತು ಕ್ರ್ಯಾಬ್ ಹಿಡಿಯೋದು, ಮತ್ತು ಫುಲ್ಲು ಬೆಟ್ಟ ಹತ್ತಕ್ಕಂತೂ ಹೋಗ್ಬಿಟ್ರೆ ಬೆಳಗ್ಗೆ ಹೋದವರು ಯಾರ್ಯಾರ್ದೋ ಮೇಲೆ ಊಟ ಕೊಡ್ತಾಯಿದ್ರು. ಅವಾಗೇನು ಇದ್ದಿರಲಿಲ್ಲ, ಎಲ್ಲ ರಿಲೇಟಿವ್ಸ್ ಎಲ್ಲ ಹಳ್ಳಿ ಕಡೆ. ಅಲ್ಲಿ ಹೋಗಿ ಎಲ್ಲ ಬ್ರೇಕ್ಫಾಸ್ಟ್ ಒಬ್ರು ಮನೆ, ಲಂಚ್ ಒಬ್ರು ಮನೆ, ಡಿನ್ನರ್ ಒಬ್ರು ಮನೆ, ಮಲ್ಕೊಳ್ಳೋದು ಇನ್ನೊಬ್ರು ಮನೆ. ಸೊ ಆ ಥರ ಲೈಫು. ಬಟ್ ಸಖತ್ತಾಗಿತ್ತು. ಬಿಟ್ಬಿಡ್ತಾಯಿದ್ರು, ನಾವೆಲ್ಲ ಒಂದು ಗ್ಯಾಂಗ್ ಇರ್ತಾಯಿದ್ವಿ, ಕಸಿನ್ಸ್ ಇದೆಲ್ಲ. ದಟ್ ವಾಸ್ ಸೋ ಗುಡ್. ಈಗ ಏನು ಅಂತಂದರೆ ಸ್ವಲ್ಪ ಇದೆ. ಮತ್ತು ಎಷ್ಟೊಂದು ಗೇಮ್ಸ್ ಆಡ್ತಿದ್ವಿ ಆಗ ಅಂತಂದರೆ, ಈಗ ಎಲಾಸ್ಟಿಕ್ ಅಂತ ಈಗ ಯಾರೂ ಆಡೋದನ್ನ ನೋಡೇ ಇಲ್ಲ. ಎಲಾಸ್ಟಿಕ್ ಆಡ್ತಾಯಿದ್ವಿ, ಆಣಿಕಲ್ ಆಡ್ತಾಯಿದ್ವಿ, ಚೌಕಬಾರ ಆಡ್ತಾಯಿದ್ವಿ, ಮತ್ತು ಅಳಿಗುಳಿ ಮನೆ ಆಡ್ತಾಯಿದ್ವಿ, ಕುಂಟೆಬೆಲ್ಲೆ ಆಡ್ತಿದ್ವಿ, ಆ್ಯಂಡ್ ಬುಗುರಿ ಗೋಲಿ ಆಡ್ತಾಯಿದ್ದೆ ನಾನು, ಬುಗುರಿ ಬಿಡ್ತಾಯಿದ್ದೆ, ಆ್ಯಂಡ್ ಮೆನಿ ಥಿಂಗ್, ಲಗೋರಿ ಆಡ್ತಾಯಿದ್ದೆ. ಸಖತ್ತಾಗಿತ್ತು ಖೋಖೋ ಇದೆಲ್ಲ ಮಾಡ್ಕೊಂಡು. ಇಟ್ ವಾಸ್ ಗುಡ್. ವಿ ವರ್ ಮೋರ್ ಇಂಟು ಫಿಸಿಕಲ್ ಆ್ಯಕ್ಟಿವಿಟೀಸ್. ನಮ್ಗೆ ಯಾಕಂದರೆ ಗ್ಯಾಜೆಟ್ಸ್ ಎಲ್ಲ ಏನೂ ಇರಲಿಲ್ಲ ಅಲ್ಲ, ಓನ್ಲಿ ಕಸಿನ್ಸ್ ಆರ್ ಗ್ಯಾಜೆಟ್ಸ್. ತುಂಬ ಟೈಮ್ ಸ್ಪೆಂಡ್ ಮಾಡೋದು, ಸುತ್ತೋದು. ಆಗ ಟ್ಯಾನೆಲ್ಲ ಏನೂ ನೋಡ್ತಿರ್ಲಿಲ್ಲ, ಬರೀ ಬಿಸಿಲಲ್ಲಿ ಸುತ್ತೋದು. ಬೆಳಗ್ಗೆ ಹೋದರೆ ಸಾಯಂಕಾಲ ಕಪ್ಪಗಾಗಿ ಬರ್ತಾಯಿದೆ. ರಾತ್ರಿ ಅಜ್ಜಿ ಬೈತಾಯಿದ್ರು, ಇಷ್ಟು ಬಿಸಿಲಲ್ಲಿ ಕಪ್ಪಗಾಗಿ ಬಂದಿದೆಯಾ ಅದು ಇದು ಅಂತ ಅಂದ್ಬಿಟ್ಟು. ದಟ್ ವಾಸ್. ಆದರೆ ಇಲ್ಲಿ ನಮ್ಮ ಕೊಡಗಲ್ಲಿ ಅದೇ ಪರಿಸ್ಥಿತಿ ಇತ್ತು. ಪೇರೆಂಟ್ಸ್ ವರ್ ನಾಟ್ ಪ್ರೊಟೆಕ್ಟಿವ್. ಅವರಿಗೆ ನಮ್ಮ ಮಕ್ಕಳು ಬೆಳಿಗ್ಗೆ ಹೋದರೆ ಸಂಜೆ ಬರ್ತಾರೆ ಅಂತ ಗೊತ್ತು, ಇಲ್ಲ ಬೆಳಿಗ್ಗೆ ಹೋದರೆ ಮಧ್ಯಾಹ್ನ ಬರ್ತಾರೆ, ಎನಿ ಟೈಮ್ ತಿನ್ನೋಕ್ಕಾದ್ರೆ ಹೊಟ್ಟೆ ಹಸಿವಾಗ ಮನೆಗೆ ಬರ್ತಾರೆ ಅಂತ ಹೇಳಿ ಅವ್ರಿಗೆ ಗೊತ್ತಿರ್ತಿತ್ತು. ಸೊ ನಾವು ಬ್ಲ್ಯಾಂಕಾಗಿ ಹೀಗೆ ಎಕ್ಸ್ಪ್ಲೋರರ್ಸ್ ಸೇಮ್ ಇವ್ರು ಏನು ಮಾಡ್ತಾಯಿದ್ರು ಅದನ್ನೆಲ್ಲ ನಾವು ಮಾಡ್ತಾಯಿದ್ವಿ. ಸೊ ಇಟ್ ವಾಸ್ ಅ ವೆರಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸು. ಆ ಒಂದು ಅಥೆಂಟಿಕ್ ಎಕ್ಸ್ಪೀರಿಯನ್ಸ್ ಇವಾಗ ನಾವು ಫುಲ್ ಕಳ್ಕೊಬಿಟ್ಟಿದ್ದೀವಿ. ಐ ಸ್ಟಿಲ್ ರಿಮೆಂಬರ್. ನನಗೆ ಹೇಗೆ ಅಂದರೆ ಲೈಫಲ್ಲಿ ಒಂಥರ ಆ ಚೈಲ್ಡ್ಹುಡ್ ಏನು ಒಂದು ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಎಷ್ಟೇ ಈ 40 ವರ್ಷ ಆಯಿತು, ಇವಾಗಲೂ ನನಗೆ ಅದೇ ಗೋಲ್ಡನ್ ಮೆಮೊರೀಸು. ಸೊ ಮೈ ಕ್ವೆಶ್ಚನ್ ಫಾರ್ ಆಲ್ ಆಫ್ ಇಸ್, ಈಗ ನಮ್ಮ ಪರಿಸ್ಥಿತಿ ಹೇಗಿದೆ? ಕಂಪ್ಲೀಟ್ ಈ ಗ್ಯಾಡ್ಜೆಟ್ಸ್ ಬಂದಮೇಲೆ ಪರಿಸ್ಥಿತಿ ಗಂಭೀರ ಆಗಿಬಿಟ್ಟಿದೆ. ಬರೀ ಸ್ಕ್ರೀನ್ ಟೈಮು, ಬರೀ ಪ್ರೋಸೆಸ್ಡ್ ಫುಡ್ಡು, ಟಿ ವಿ ಬಿಟ್ಟರೆ ಮೊಬೈಲ್ ಬಿಟ್ಟರೆ ಟ್ಯಾಬ್ ಬಿಟ್ಟರೆ ಇನ್ನೇನೋ. ಸೊ ಪೇರೆಂಟ್ಸ್ ಬ್ಯುಸಿ. ಒಂದೇ ಮನೆಯಲ್ಲಿ 4 ಜನರು, ನಂದು ಹಳೆ ಕಾನ್ಸೆಪ್ಟ್ ಹೇಳ್ತೀನಿ, 4 ಜನರು, ಅಪ್ಪ ಒಂದು ಕಡೆ ಬ್ಯುಸಿ, ಅಮ್ಮ ಒಂದು ಕಡೆ ಬ್ಯುಸಿ, ಮಗಳು ಒಂದು ಕಡೆ ಬ್ಯುಸಿ, ಮಗ ಒಂದು ಕಡೆ, ಒಂದು ನಾರ್ಮಲ್ ಒಂದು ಫ್ಯಾಮ್ಲಿ. ಸೊ ದೇ ಡೋಂಟ್ ಹ್ಯಾವ್ ದ ಕನೆಕ್ಷನ್ಸ್. ಆ ಕನೆಕ್ಷನ್ನಿಗೆ ಬೇಕಂದರೆ ದಟ್ಸ್ ವೇರ್ ವಿ ಹ್ಯಾವ್ ಬಿಲ್ಟ್ ದಿಸ್ ಕೈಂಡ್ ಆಫ್ ಪ್ಲೇಸ್. ಸೊ ಇವ್ರು ಹೇಳಿದ್ದು ಎಲ್ಲ ಗೇಮ್ಸು ನಾವು ಕೌಂಟಿಯಲ್ಲಿ ಇಂಟ್ರಡ್ಯೂಸ್ ಮಾಡಿದ್ದೀವಿ ವಿತ್ ದ ಕಾಂಬಿನೇಷನ್ ಆಫ್ ಕೊಡಗು, ಮೈಸೂರು, ಟು ಗಿವ್ ದಟ್ ಅಥೆಂಟಿಕ್ ಎಕ್ಸ್ಪೀರಿಯನ್ಸು. ಈ ಒಂದು ಸಮ್ಮರಲ್ಲಿ ನಿಮ್ಮ ಪ್ಲ್ಯಾನ್ ಏನು ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಯಾಕಂದರೆ ಮಕ್ಕಳಿಗೆ ದೇ ವಾಂಟ್ ಅಥೆಂಟಿಕ್ ಎಕ್ಸ್ಪೀರಿಯನ್ಸು. ಅವ್ರು ಬಂದು ಈ ಕಡೆ ಕೆರೆಯಲ್ಲಿ ಆಡೋದಾಗಿರ್ಬೋದು, ಪ್ಲಾಂಟೇಶನ್ ವಾಕು, ಬೇರೆ ಬೇರೆ ಥರ ಎಕ್ಸ್ಪೀರಿಯನ್ಸು ಸಕ್ಕತ್ತಾಗಿರುತ್ತೆ. ಗೇಮ್ಸು, ವಿಲೇಜ್ ಗೇಮ್ಸ್ ಇದೆಯಲ್ಲ, ಅದು ಮರ್ತೇ ಹೋಗ್ಬಿಟ್ಟಿದೆ ಜನರಿಗೆ. ನಾನು ಇವಾಗಲೂ ಆ ಗೋಲಿ ಆಡೋದು ನನಗೆ ಗೊತ್ತಿಲ್ಲ. ಮೊನ್ನೆ ಸೋಮ ನನಗೆ ತೋರಿಸ್ಕೊಡ್ತಾ ಇದ್ದ ಯಾವ ಥರ ಗೋಲಿ ಆಡಬೇಕು ಅಂತ. ಬುಗುರಿ ಬಿಡೋದು ನನಗೆ ಗೊತ್ತಿರಲಿಲ್ಲ. ಬಿಕಾಸ್ ಈ ಕಡೆ ಗೋಲಿ ಬುಗುರಿ ಎಲ್ಲ ಸ್ವಲ್ಪ ಟೌನ್ ಕಡೆ ಇತ್ತು, ನಮ್ಮ ಹಳ್ಳಿ ಕಡೆ ಇದೆಲ್ಲ ಇರಲಿಲ್ಲ. ನಮ್ಮ ಹಳ್ಳಿ ಕಡೆ ತೆಂಗಿನ ಮರದ್ದು ಬ್ಯಾಟು ಫುಲ್ಲು ಹೆಂಗೆ ಹಿಡ್ಕೊಂಡು ಹೊಡೆದ್ರೆ ಅದು ಬಾಲ್ ಸಿಗ್ತಾ ಇರಲಿಲ್ಲ, ಕೈ ಹುಳಿ ಬರ್ತಾಯಿತ್ತು ಗಟ್ಟಿಯಾಗಿ, 4-5 ಕೈ ಹುಳಿ. ಇದು ಐ ಆಮ್ ಸ್ಪೀಕಿಂಗ್ ಅಬೌಟ್ ಮೈ ಚೈಲ್ಡ್ಹುಡ್, ಲೈಕ್ ಅಥೆಂಟಿಕ್ ಆ ಚೈಲ್ಡ್ಹುಡ್ಡು ತೆಗೆದು ಆಮೇಲೆ ಸ್ವಲ್ಪ ಅಪ್ಗ್ರೇಡ್ ಆಯಿತು. MRF ಬ್ಯಾಟ್ ಅಂತ ಸ್ಟಿಕ್ಕರ್ ಅಂಟ್ಸ್ಕೊಂಡು ಬರ್ತಾಯಿದ್ರು ಹುಡುಗರು. ಮತ್ತು ಇನ್ನೊಂದು ನೋಡಿದೆ, ರಾಜು ವಿಯಾನ್ಗೆ ಆಟಾಡಿಸ್ಬೇಕಾದ್ರೆ ಒಂದು ಉದ್ದ ಕೋಲಿಗೆ 2 ಚಕ್ರ ಬರೀ ವುಡನ್ನಲ್ಲೇ ಮಾಡಿಕೊಟ್ಬಿಟ್ಟು ಹೋಗ್ತಾ ಇದ್ದಿದ್ದು. ನಾನು ನಮ್ಮ ಕಡೆ ಅದನ್ನ ನೋಡಿರಲಿಲ್ಲ, ಬಟ್ ರಾಜು ವಿಯಾನ್ಗೆ ಮಾಡಿಕೊಟ್ಟಿದ್ದು ನಾನು ನೋಡಿದೆ. ಎಸ್, ದೋಸ್ ಆರ್ ದ ಟಿಪಿಕಲ್ ಎಕ್ಸ್ಪೀರಿಯನ್ಸು. ಸೊ ಮೈಸೂರು ಈ ಕಡೆ ಎಲ್ಲ ಒಂಥರ ಹಳ್ಳಿ ವಾತಾವರಣದ ಕಡೆ ಇದ್ದರೆ, ಈ ಕಡೆ ಸ್ವಲ್ಪ ಅಡ್ವೆಂಚರ್ ಕಡೆ ಇರ್ತಿತ್ತು.
ಇವನ್ ಪೇರೆಂಟ್ಸ್ ನಮ್ಮನ್ನ ಈ ತೋಟದೊಳಗಡೆ ಹನಿ ತೆಗಿಯೋಕ್ಕೆ ಕರ್ಕೊಂಡು ಹೋಗ್ತಾಯಿದ್ರು. ಸಮ್ವೇರ್ ಲೈಕ್ ಐ ಯೂಸ್ ಟು ಫೀಲ್ ವೆರಿ ಸ್ಪೆಷಲ್. ಅನ್ಫಾರ್ಚುನೇಟ್ಲಿ ನಾವು ಇವಾಗ ಐ ಮೀನ್ ವಿ ಆರ್ ಕ್ರಿಯೇಟಿಂಗ್ ದಟ್ ಎಕ್ಸ್ಪೀರಿಯನ್ಸ್. ಅದು ನ್ಯಾಚುರಲ್ ಆಗಿತ್ತು, ಯಾರು ಅದಕ್ಕೆ ಒಂದು SOPನೂ ಮಾಡಿಲ್ಲ, ಮಕ್ಳು ಹಿಂಗೆ ಇರಬೇಕು ಹಂಗಿರಬೇಕು ಏನಿಲ್ಲ. ಆದರೆ ಈಗ ಥ್ರೆಟ್ ಏನು ಅಂತ ಹೇಳಿದ್ರೆ ಪೀಪಲ್ ಆರ್ ವೆರಿ ಪ್ರೊಟೆಕ್ಟಿವ್. ಮಕ್ಕಳಿಗೆ ಅಲ್ತಾಗ್ಬಿಡುತ್ತೆ, ಇಲ್ಲಿ ಬಿದ್ದೋಗ್ತಾರೆ ಹಾಗೆ ಹೇಗೆ ಅಂತ. ಐ ಆಮ್ ನಾಟ್ ಸೇಯಿಂಗ್ ದಟ್ ಈಸ್ ನಾಟ್ ಗುಡ್ ಅಂತ, ಬಟ್ ಆ್ಯಕ್ಚುಲಿ ನೋಡಿ ಇವನು ನೋಡಿ ನಂದು ಡೆಮೋ ಪೀಸ್ ಇವನು. ಮೊನ್ನೆ ಏನೋ ಬಿದ್ದ, ಭಜನ್ ಫ್ರೆಂಡ್ ಮನೆಗೆ ಬಂದಿದ್ರು, ಅವ್ನು ಬಿದ್ದಾಗ ಅವ್ರು ಹೆದರ್ಕೊಂಡು ನಾವು 3 ಜನ ನಾರ್ಮಲ್ ಆಗಿದ್ದೀವಿ. ಆಮೇಲೆ ಅವರೇ ಹೇಳಿದ್ರು ಬಿದ್ದವನು ನಾರ್ಮಲ್ ಆಗಿದ್ದಾನೆ, ಅಪ್ಪ ಅಮ್ಮನೂ ನಾರ್ಮಲ್ ಆಗಿದ್ದಾರೆ, ನೀವು ಓನ್ಲಿ ವಿ ಆರ್ ಲೈಕ್ ರಿಯಾಕ್ಟಿಂಗ್ ಟು ದ ಸಿಚುವೇಶನ್ ಅಂತ ಅಂದ್ಬಿಟ್ಟು. ಬಿಕಾಸ್ ಆ ಕೋಚಿಂಗ್ ಅವ್ನಿಗೆ ಈಗಲ್ಲ, ವೆನ್ ಈ ಸ್ಟಾರ್ಟೆಡ್ ಕ್ರಾಲಿಂಗ್ ಅಲ್ಲ, ಅಂಬೆಗಾಲ್ ಹಾಕೋ ಸ್ಟೇಜಿಂದಾನೆ ಆ ಕೋಚಿಂಗ್ ಆಗಿಬಿಟ್ಟಿದೆ. ಹೌದು. ಸೊ ಅವ್ನ ಬಾಡಿಯಲ್ಲಿ ಈಗ ಆಲ್ರೆಡಿ ಬೇಕಾದಷ್ಟು ಗಾಯ ಇದೆ, ಬ್ಲಡ್ಡು ಹಂಗೆ ಬರ್ತಾ ಇರುತ್ತೆ, ನೋಡ್ತಾ ಇರ್ತಾನೆ, ಒರೆಸ್ಕೊಂಡು. ನೆನ್ನೆ ಜಿಮ್ಮಿಗೆ ಹೋಗಿದ್ವಿ, ಅಲ್ಲಿ ಹೋದಾಗ ಎಲ್ಲೋ ಒಂದು ಕಡೆ ಆರ್ದಾಗ ಉಗುರು ತಾಗ್ತು, ಸ್ವಲ್ಪ ಬ್ಲಡ್ ಬಂತು. ಅಕ್ಕ ಏನಿಂತ ಅಂಜಿ? ಬ್ಲಡ್ ನೋಡಿ ಇವಾಗೆಲ್ಲೋ ಬರ್ಸ್ಕೊಂಡಿದ್ದಾನೆ ಸ್ವಲ್ಪ ಬ್ಲಡ್. ನೋಡಿ ಇದು ಲೇಟೆಸ್ಟ್ ಈಗ ನೋಡಿ ಇದು. ಬಟ್ ಅವನೇ ತಗೊಳ್ತಾರೆ, ಇಮಿಡಿಯೇಟ್ ಆಗಿ ಮಣ್ಣು ಹಾಕ್ತಾನೆ. ಆಕ್ಚುಲಿ ಇಲ್ಲಿ ಎಲ್ಲಿ ಕಲ್ತ ಅಂತ ಗೊತ್ತಿಲ್ಲ, ಮಣ್ಣು ತಗೊಳ್ತಾನೆ, ಹಾಕೊಳ್ತಾನೆ, ಹೋಗ್ತಾನೆ. ಕೆಲವೊಂದ್ಸಲ ಮೇ ಬಿ ನಮ್ಮ ರಾಜು ಇರೋದು ನೋಡಿದಾನೆ, ಕೆಲವೊಂದ್ಸಲ ಅವ್ನು ಉಗುಳು ಅದು ಕೂಡ ಹಾಕಿ ಅವ್ನು ಕ್ಲೀನ್ ಮಾಡೋದು, ಅವನೇ ಕ್ಲೀನ್ ಮಾಡ್ಕೊಳ್ತಾನೆ, ಅವನೇ ಏನು ನ್ಯಾಚುರಲ್ ಹೀಲಿಂಗು. ಆ್ಯಂಡ್ ಸಿ ನೇಚರ್ ಹ್ಯಾಸ್ ಡಿಸೈನ್ಡ್ ಅಸ್ ಇನ್ ಸಚ್ ಅ ವೇ, ನೇಚರೇ ನಮಗೆ ಒಂದು ನ್ಯಾಚುರಲ್ ಆಗಿ ಹೀಲ್ ಮಾಡ್ತಾ ಇರುತ್ತೆ. ನಾವು ಅದ್ರ ಮೇಲೆ ನಂಬಿಕೆ ಇಲ್ಲದೆ ಬೇರೆ ಕಡೆ ಹೋಗ್ಬಿಟ್ಟು ಏನೇನೋ ಮಾಡಿಕೊಂಡು ಎದುರ್ಕೊಂಡು ಆಟಾಡ್ತೀವಿ. ಸೊ ಐ ಆಮ್ ಸೋ ಪ್ರೌಡ್ ದಟ್ ಅವನಿಗೊಂದು ಚೈಲ್ಡ್ಹುಡ್ ಎಕ್ಸ್ಪೀರಿಯನ್ಸ್ ಇಷ್ಟು ರಸ್ಟಿಕಾಗಿ ಕೊಟ್ಟಿದ್ದೀನಿ. ಆ್ಯಂಡ್ ಥ್ಯಾಂಕ್ಫುಲಿ ಫಸ್ಟ್ ಎಲ್ರಿಗೂ ನನ್ನ ಹುಚ್ಚ ಅಂತ ಅಂದ್ಕೊಳ್ತಾ ಇದ್ರು. ಮೇ ಬಿ ನನ್ನ ವೈಫ್ ಕೂಡ ಆಗಿರ್ಬೋದು ನಮ್ಮ ಮನೇಲಿ. ಬಟ್ ಸ್ಲೋಲಿ ಅವ್ರಿಗೆ ಅಂಡರ್ಸ್ಟ್ಯಾಂಡ್ ಆಯಿತು, ಇವನಿಗೆ ಸ್ವಲ್ಪ ಬೇರೆ ಥರ ಆಲೋಚನೆ ಇದೆ ಅಂತ. ನಾವು ಎವ್ರಿಬಡಿ ಸಪೋರ್ಟಿಂಗ್ ದ ಕೋಕ್ ಲಾಂಗ್ ಬ್ಯಾಕೆ ಸಪೋರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು. ಅಮ್ಮನಿಗೆ ಈಗ ತುಂಬ ಖುಷಿ, ಒಂದು ಈ ಆಟಗಳಿದೆಯಲ್ಲ, ಆರೋದು ಬೀಳೋದು ಹೇಳೋದು, ಈಸ್ ಲೈಕ್ ಓಕೆ, ಏನೋ ಒಂದು ಬೆಳೀತಾ ಇದ್ದಾನೆ, ನಾವು ಹಂಗೆ ಬೆಳೆಸಿದ್ವಿ. ನೈಟ್ ಫುಲ್ ಡಾರ್ಕ್ ಇದ್ದಾಗ ಕೌಂಟಿಯಿಂದ ಮನೆಯವ್ರಿಗೂ ಒಬ್ಬನೇ ನಡ್ಕೊಂಡು ಹೋಗಿ ಬರ್ತಾ ಇದ್ದ ಆವಾಗಲೇ, ನೀವು ಜಸ್ಟ್ 2.5-3 years. ಹೌದು. ಬಟ್ ಆದರೆ ರೀಸೆಂಟಾಗಿ ಒಂದು ಇನ್ಸಿಡೆಂಟ್ ಆಯಿತು, ಬೈ ಮಿಸ್ಟೇಕು ಯಾವುದೋ ಯೂಟ್ಯೂಬಲ್ಲಿ ಹೋಗ್ಬಿಟ್ಟು ಏನೋ ಒಂದು ದೆವ್ವದ ಏನೋ ಒಂದು ಅಂದರೆ ಹೌದು, ಯಾವುದು ಮೂವಿ ಅದು ಮಾನ್ಸ್ಟರ್, ಯಾವುದೋ ಒಂದು ಹಾರರ್ ಮೂವಿ ನೋಡ್ಬಿಟ್ಟ. ಹೌದು, ಅಂದರೆ somebody have shown him. ಈಗ ನಾರ್ಮಲ್ ಆಗಿ ಅವನಿಗೆ ಮಾನ್ಸ್ಟರು ಇದೆಲ್ಲ ನೋಡೋದಿಲ್ಲ, ಅವನೇ ಯಾರೋ ನೋಡಿದ್ದಾರೆ, ನೋಡ್ಬಿಟ್ಟು ಇದ್ದಾಗ ಹಿ ಸಾ ಲಿಟ್ರಲಿ ಯೂಟ್ಯೂಬಲ್ಲಿ ಹೋಗ್ಬಿಟ್ಟು ನೋಡಿಬಿಟ್ಟು, ಆ್ಯಂಡ್ ಒಂಥರ ಅವ್ನಿಗೆ ಚೇಂಜ್ ಆಗಿಬಿಡ್ತು ಸ್ವಲ್ಪ ಮೈಂಡ್. ಸ್ವಲ್ಪ ಏನೋ ಒಂದು ಭಯ ಅಂತ ಹೇಳೋದಕ್ಕಿಂತ ಏನೋ ಒಂದು ಈ ಥರ ನೆಗೆಟಿವ್ ಎನರ್ಜಿ ಇದೆ, ಲೈಟ್ ಆಫ್ ಮಾಡ್ಕೊ, ಇಲ್ಲ ಬೇಡ ಆ ಥರ ಇರುತ್ತೆ. ದೆನ್ ಐ ಹ್ಯಾಡ್ ಟು ಡಿಕೋಡ್ ಇಟ್ ಆ್ಯಂಡ್ ಸೇ ಇಲ್ಲ ಆ ಥರ ಏನಿಲ್ಲ, ಯು ಆರ್ ದ ಮೋರ್ ಪವರ್ಫುಲ್ ಅಂತ ಹೇಳಿ ಅವನಿಗೀಗ ಮೈಂಡ್ ಸೆಟ್ ಚೇಂಜ್ ಮಾಡಿದ್ದೀನಿ. ಎಗೇನ್ ವಿ ಹ್ಯಾವ್ ಟು ರಿಯಲಿ ಹ್ಯಾವ್ ದಟ್ ಥಾಟ್ ಪ್ರೊಸೆಸ್. ನಮ್ಮ ಮಕ್ಕಳಿಗೆ ಯಾವ ಥರ ಒಂದು ಕಂಟೆಂಟ್ ಕನ್ಸ್ಯೂಮ್ ಆಗ್ತಾ ಇದೆ ಅಂತ ನೋಡಬೇಕು. ದ ಮೋರ್ ನೆಗೆಟಿವ್ ಕಂಟೆಂಟ್ಸ್ ದೇ ಕನ್ಸ್ಯೂಮ್, ದ ಮೋರ್ ಹಾರರ್, ದ ಮೋರ್ ಪೆಥೆಟಿಕ್ ಕಂಟೆಂಟ್ ದೇ ಕನ್ಸ್ಯೂಮ್, ಅವರು ಲೈಫು ಹಂಗೆ ಆಗಿಬಿಡುತ್ತೆ. ಸೊ ಆಲ್ವೇಸ್ ಕೀಪ್ ದೆಮ್ ಎಂಗೇಜ್ಡ್ ವಿತ್ ಅಚೀವರ್ಸು, ನೇಚರು, ಲೈಕ್ ವೈಲ್ಡ್ ಲೈಫ್ ಬಗ್ಗೆ ರಿಸರ್ಚು ಏನೇನು ಮಾಡ್ತಾಯಿದ್ದಾರೆ ಅದ್ರ ಬಗ್ಗೆ, ಸಮಥಿಂಗ್ ವೇರ್ ದೇ ಆರ್ ಲರ್ನಿಂಗ್ ಸಮಥಿಂಗ್ ದಟ್ ಈಸ್ ವೆರಿ ಪವರ್ಫುಲ್. ನನಗೆ ಅದು ರೀಸೆಂಟಾಗಿ ಐ ವಾಸ್ ಲೈಕ್ ವೆರಿ ಕನ್ಫ್ಯೂಸ್ಡು. ಅದು ನನಗೆ ಒಂದು ಕನ್ಫ್ಯೂಷನ್ ಯಾಕಾಯಿತು ಅಂತ ಹೇಳಿದ್ರೆ, ನಾನು ಅಥೆಂಟಿಸಿಟಿ ಅವನಿಗೆ ಫುಲ್ ಫ್ರೀಡಮ್ ಕೊಟ್ಬಿಟ್ಟಿದ್ದೀನಿ, ಹೆಂಗಾದರೂ ಬೆಳ್ಕೊ, ಆದರೆ ನಿನಗೆ ದಿಸ್ ಇಸ್ ವಾಟ್ ಈಸ್ ರೈಟ್, ದಿಸ್ ಇಸ್ ವಾಟ್ ಈಸ್ ರಾಂಗ್ ಅಂತ ಅವನಿಗೆ ಹೇಳ್ಕೊಟ್ಬಿಟ್ಟಿದ್ದೀನಿ. ಆ್ಯಂಡ್ ಈಸ್ ಚೂಸಿಂಗ್ ಎಮಂಗ್ ಇಟ್. ಆದರೆ ನನಗೆ ಯೋಚನೆ ಏನಂತ ಹೇಳಿದ್ರೆ, ಕೆಲವು ಮಕ್ಕಳು ಇದನ್ನೇ ನೋಡ್ಕೊಂಡು ಬೆಳೀತಾ ಇರ್ತಾರಲ್ಲ, ಅವ್ರದ್ದೊಂದು ಮೈಂಡಲ್ಲಿ ಏನು ಓಡಾಡ್ತಾ ಇರ್ಬೋದು ಅಂತ ಹೇಳೋದು ಒಂದು ನನಗೆ ಕ್ಯೂರಿಯಾಸಿಟಿ. ಐ ಡೋಂಟ್ ನೋ, ನೀವೇನಾದರೂ ಇದ್ದರೆ ಐಡಿಯಾಸ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ. ಹೌ ಟು ಮೇಕ್ ದೀಸ್ ಕಿಡ್ಸ್ ಸ್ಪೆಷಲ್ ವಿತೌಟ್ ಕನ್ಸ್ಯೂಮಿಂಗ್ ಆಲ್ ದಿಸ್ ನಾನ್ಸೆನ್ಸ್ ಆ್ಯಂಡ್ ಮೇಕ್ ದೆಮ್ ಅ ಸ್ಪೆಷಲ್ ಕಿಡ್. ಬಿಕಾಸ್ ಎವ್ರಿ ಕಿಡ್ ಈಸ್ ಅ ಸ್ಪೆಷಲ್. ನಾನು, ಇವಳು, ನೀವು, ಅವರು, ಪಕ್ಕದಲ್ಲಿದ್ದವರು, ಹಿಂದೆ ಕೂತವರು, ಸೈಡಲ್ಲಿದ್ದವರು, ಎಲ್ಲರೂ, ಎವ್ರಿಬಡಿ ಈಸ್ ಸ್ಪೆಷಲ್. ಆದರೆ ವೆನ್ ವಿ ಆರ್ ಡಿಸ್ಕನೆಕ್ಟೆಡ್ ಫ್ರಮ್ ನೇಚರ್, ಎವ್ರಿಥಿಂಗ್ ಈಸ್ ಲಾಸ್ಟ್. ಗೆಟ್ ಯುವರ್ ಕನೆಕ್ಷನ್ ಬ್ಯಾಕ್ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ವಿಯನ್ನ ಕರಿತೀನಿ ಕ್ಲೋಸ್ ಮಾಡೋಕ್ಕೆ, ಯಾಕಂದರೆ ಕಾಪಿ ರೈಟ್ ಇರೋದು ಅವನಿಗೆ ಮಾತ್ರ. ಸೊ ವಿಯನ್ ಬಾ, ಈ ಥರ ವಿಡಿಯೋ ಅವ್ನು ಇರುವಾಗ ಮಾತ್ರ ಕಾಪಿ ರೈಟ್ಸು. ಓಕೆ, ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನೋಡಿ, ಅವನು ಅಬ್ಸರ್ವ್ ಮಾಡ್ತಾ ಇದ್ದಾನೆ, ಅದಕ್ಕೆ ನಾನು ಸ್ವಲ್ಪ ಓವರ್ ಆ್ಯಕ್ಟಿಂಗ್ ಮಾಡ್ತಾ ಇದ್ದೀನಿ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ. ಓಕೆ, ಈಗ ವಿಯನ್ ಈಗ ವಿಯನ್ ಕ್ಲೋಸ್ ಮಾಡಿ. ಇಲ್ಲಿ ಬಾ, ಇಲ್ಲಿ ಬಾ, ನೀ ಮಾಡು, ಯು ಸೇ ಇಟ್. ಓಕೆ, ಆಕ್ಟಿಂಗ್ ಓವರ್ ಆಕ್ಟಿಂಗ್. ಓಕೆ, ರೆಡಿ? ಹಾಂ, ಕಮಾನ್ ವಿಯನ್. ಬಾಯ್. ಹಲೋ, ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತೆಲ್ಲ ಹೇಳ್ಬೇಕು. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಲೈಕ್ ಕೀಪ್ ಮಾಡಿ. ಸೇಲ್ ಚಾನಲ್ ಸೇಲಿಗೆ ಇಲ್ಲಪ್ಪ, ಇದು ಸೇಲಿಗೆ ಇಟ್ಟಿಲ್ಲ ಇನ್ನು. ಸಬ್ಸ್ಕ್ರೈಬ್ ಮಾಡಿ,
ಹಾಂ ಬೆಲ್ ಐಕನ್ ಕ್ಲಿಕ್ ಮಾಡಕ್ಕೆ ಮರಿಬೇಡಿ. ಮರಿಬೇಡಿ. ಬಾಯ್. ಬಾಯ್.